ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮನೆ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ, ಪ್ರಭಾಕರ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹೇಳಿ ಡೇಟ್ ಆಫ್ ಬರ್ತ್. ಅದು ಮ್ಯಾರೇಜ್ ವಿಷಯ, ಸೆಕೆಂಡ್ ಮ್ಯಾರೇಜ್. ಸರಿ, ಡೇಟ್ ಆಯ್ತು. ಆಫ್ ಬರ್ತ್ ನನಗೆ ಸೆಕೆಂಡ್ ಮ್ಯಾರೇಜ್, ಓಕೆ ಡಿವೋರ್ಸ್ ಆಗಿದೆ. ಡೇಟ್ ಆಫ್ ಬರ್ತ್ ಬಂದು 29 ಓಕೆ ಸೆಪ್ಟೆಂಬರ್ 1976. ಸೆಪ್ಟೆಂಬರ್ 1976. ಹೌದು ಹೌದು ಮೇಡಮ್. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 4:05 ಬೆಳಿಗ್ಗೆ. 4:05 ಹೌದು ಹೌದು, 4:05 AM. ಓಕೆ, ಸರಿ ಸರ್, ಮಾತಾಡಿ. ಮೇಡಮ್ ಇದ್ದಾರೆ. ಸರ್ ನಮಸ್ತೆ. ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ಬರುತ್ತೆ ನಿಮ್ಮದು. ಹೌದು ಮೇಡಮ್. ಇವಾಗ ನಡೀತಾ ಇರೋ ಟೈಮು ಬಂದು ನಿಮಗೆ ಅಂತ ಏನೂ ಇಲ್ಲ ಸರ್. ಚಂದ್ರದಶ 29ವರೆಗೂ ಇರುತ್ತೆ. ಸೊ ಹಂಗಾಗಿ ಇವಾಗ ನಡೀತಾ ಇರೋ ಟೈಮ್ಗೆ ಮದುವೆ ಅನ್ನೋದು ಸ್ವಲ್ಪ ಕಷ್ಟ ಇದೆ ನಮ್ಮ. ಯಾಕಂದರೆ ನೋಡಿ, ಮಿಸ್ ಆಗ್ತಾ ಇದೆಯಾ ಅಂದರೆ ಯಾವುದು ಸೆಟ್ ಆಗ್ತಿಲ್ಲ. ಗೌರ್ಮೆಂಟ್ ಜಾಬ್ ಇದೆಯಾ ನಿಮಗೆ? ಸರ್ಕಾರಿ ಉದ್ಯೋಗದಲ್ಲಿ ಇದೆ? ಪ್ರೈವೇಟ್ ಅಲ್ಲೇ ಕೆಲಸ ಮಾಡೋದು. ಓಕೆ ಓಕೆ. ನೋಡಿ ಸರ್, ಇವಾಗ ಈಗ ಮದುವೆ ಆಗೋದಕ್ಕೆ ನೀವು ತುಂಬ ಕಷ್ಟಪಡಬೇಕು, ಮತ್ತು ಯಾವುದು ಸೆಟ್ ಆಗೋದಿಲ್ಲ. 29ವರೆಗೂ ಹಾಗೆ ಇರುತ್ತೆ. 29ರ ನಂತರ ಆದರೆ ಆಗ್ಬೋದು. ಅಷ್ಟರಲ್ಲಿ ತುಂಬ ನಿಮಗೆ ಏಜ್ ಡಿಫ್ರೆನ್ಸ್ ಆಗಿರುತ್ತೆ. ಸೊ ನಮ್ಮಲ್ಲಿ ಮ್ಯಾರೇಜ್ಗೆ ಅಂತ ಒಂದು ಬ್ರೇಸ್ಲೆಟು 2 ಸ್ಟೋನ್ ಕೊಡ್ತೀವಿ. ಆ 2 ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳಿ. ಮತ್ತು ಒಂದು ಬ್ರೇಸ್ಲೆಟು ಕೈಗೆ ಕೊಡ್ತೀವಿ, ಅದನ್ನು ಹಾಕ್ಕೊಳ್ಳಿ. ಖಂಡಿತ ನಿಮಗೆ ಮದುವೆ ಆಗುತ್ತೆ. ಮದುವೆ ಆಗೋದು ಮುಖ್ಯ ಅಲ್ಲ, ಒಂದು ಒಳ್ಳೆ ಮನೆ ಹುಡುಗಿ ಅಥವಾ ನಿಮಗೆ ಅಡ್ಜಸ್ಟ್ ಆಗುವಂಥವ್ರು, ಈ ಥರ ಒಂದು ಒಳ್ಳೆ ಫ್ಯಾಮಿಲಿ, ಈ ಥರದವ್ರು ಸಿಗ್ತಾರೆ. ಮದುವೆ ಎಲ್ಲರೂ ಆಗ್ತಾರೆ, ಬಟ್ ನಮಗೆ ಕಂಪ್ಯಾಬಿಲಿಟಿ ಇರೋವಂಥವರೇ ಸಿಕ್ಕಬೇಕು ಅಂತಂದರೆ ನಮ್ಮಲ್ಲಿ ಕೊಡುವಂಥ ಸ್ಟೋನನ್ನು ಯೂಸ್ ಮಾಡಿ. ಖಂಡಿತ ನಮ್ಮ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಕೂಡ ನೀವು ತರಿಸ್ಕೊಳ್ಬೋದು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಇದೆ ನಿಮಗೆ ಮದುವೆ ಆಗೋಕ್ಕೆ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್, ನಾನು ನಿತ್ಯ ಅಂತ ಬ್ಯಾಂಗ್ಳೂರಿಂದಾನೆ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೆ 7/11/2001. 7/11/2001. ಹುಟ್ಟಿದ ಸಮಯ? ಸಮಯ ಗೊತ್ತಿಲ್ಲ ಮ್ಯಾಮ್. ಅಪ್ರಾಕ್ಸಿಮೇಟ್ ಬೆಳಗ್ಗೆ ಸಂಜೆ ಹತ್ರದ ಸಮಯನೂ ಗೊತ್ತಿಲ್ವಾ? ಅಂದ್ರೆ ಬೆಳಗಿನ ಜಾವ 12ರಿಂದ 1 ಗಂಟೆ ಒಳಗಡೆ. ಓಕೆ, ನೈಟ್ 1:30 AM ಹಾಕೋಣ. ಓಕೆ ಮೇಡಮ್. ಮೇಡಮ್ ನಮಸ್ತೆ, ನಿಮ್ಮ ಪ್ರಶ್ನೆ? ನಂದು ಜಾಬ್ ರಿಲೇಟೆಡ್ ಸ್ವಲ್ಪ ಜಾಬ್ ಅನ್ಕೊಂಡಿದ್ ಸಿಗ್ತಿಲ್ಲ ಮ್ಯಾಮ್. ಅದು ಯಾವ ಜಾಬು ಆಗ್ತಿಲ್ಲ, ಅದಕ್ಕೆ ಏನ್ ಮಾಡೋದು ಅಂತ. ಮೇಡಮ್ ನಿಮಗೆ 2026 ಮಾರ್ಚ್ 2026 ಮೇಲೆ ತುಂಬ ಟೈಮ್ ಚೆನ್ನಾಗಿದೆ. ಅಲ್ಲಿವರೆಗೂ ನಿಮಗೆ ಟೈಮ್ ಚೆನ್ನಾಗಿಲ್ಲ. ಎಲ್ಲನ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಸಣ್ಣ ಸಣ್ಣ ಗಾಯ ಆಗಿದ್ದರೆ ಅದು ದೊಡ್ಡದಾಗಿರ್ಬೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. 2026 ಮಾರ್ಚ್ವರೆಗೂ ನಿಮಗೆ ಟೈಮ್ ಚೆನ್ನಾಗಿಲ್ಲ. ಸೊ ಅದಾದ ನಂತರ ನಿಮಗೆ ಒಂದು ಒಳ್ಳೆ ಜಾಬ್ ಸಿಕ್ಕತ್ತೆ. ಆ ಒಳ್ಳೆ ಜಾಬ್ಗೂ ಕೂಡ ನಿಮಗೆ ಬುಧ ಗ್ರಹ ಸಪೋರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ನಿಮಗೆ ಅದೇ ದಶ ನಡೆಯೋದ್ರಿಂದ 2026ರಿಂದ 2043ವರೆಗೂ ಅದೇ ಟೈಮ್ ನಡೆಯೋದ್ರಿಂದ ನಿಮ್ಮ ಕೆರಿಯರ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಬುಧನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಆಗಿರ್ಬೋದು, ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಅಥವಾ ಒಂದು ಪೆಂಡೆಂಟ್ ಆಗಿರ್ಬೋದು, ಅದನ್ನು ಯೂಸ್ ಮಾಡಿ. ಇಲ್ಲ ಪಚ್ಚೆನ ನೀವು ಒಂದು ರಿಂಗ್ ಮುಖಾಂತರ ನೀವು ಕೈಗೆ ಹಾಕೊಂಡ್ರು ಕೂಡ ಅದು ನಿಮಗೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ. ಕೆಲಸ ನೀವೇನು ಇವಾಗ ಹುಡುಕ್ತಾ ಇದ್ದೀರಾ, ನೀವು ಅಂದ್ಕೊಂಡಿರೋದಕ್ಕಿಂತ ಒಳ್ಳೆ ಕೆಲಸ ಕೂಡ ನಿಮಗೆ ಸಿಕ್ಕತ್ತೆ. ನೀವು ಬಿಸ್ನೆಸ್ ಕೂಡ ಮಾಡ್ಬೋದು, ಅದರ ಯೋಗ ಕೂಡ ನಿಮಗಿದೆ.